ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಬಹಳ ಇಂಪಾರ್ಟೆಂಟ್ ಇರುವಂತದ್ದು. ಕಾರಣ ಏನಪ್ಪಾ ಅಂತಂದ್ರೆ, ಮಹಿಳೆಯರು ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲೆಡೆ ಅವರು ಪ್ರಯಾಣವನ್ನ ಮಾಡ್ತಾ ಇದ್ರು. ಆದ್ರೆ ಇವಾಗ ಸರ್ಕಾರ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಪ್ರಯಾಣ ಮಾಡೋದನ್ನ ಬಂದ್ ಮಾಡಿದೆ. ಆದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಒಂದೇ, ಆದ್ರೆ ಇದರ ಲಾಭ ಹಲವಿದೆ. ಆ ಹಲವು ಲಾಭಗಳು ಏನು, ಅರ್ಜಿ ಸಲ್ಲಿಸೋದು ಎಲ್ಲಿ, ನಿಮ್ಗೆ ಯಾವಾಗ ಈ ಒಂದು ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಕಾಂಗ್ರೆಸ್ ಸರ್ಕಾರ ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾಡಿರುವಂತಹ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಮೊದಲನೇದಾಗಿ ಜಾರಿಗೆ ಬಂದಿರುವಂತದ್ದು ಶಕ್ತಿ ಯೋಜನೆ. ಈ ಶಕ್ತಿ ಯೋಜನೆಯನ್ನ ಮಹಿಳೆಯರು ಬಸ್ ಪ್ರಯಾಣ ಮಾಡ್ಲಿಕ್ಕೆ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಇವಾಗ ಕಾನೂನು ಸಚಿವರಾದಂತ HK ಪಾಟೀಲ್ ಅವರು ಇವಾಗ ಮಾಹಿತಿ ಕೂಡ ಕೊಟ್ಟಿರುವಂತದ್ದು, ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಅನುಷ್ಠಾನಗೊಳಿಸಲಿಕ್ಕೆ ಮುಂದಾಗಿದೆ ಇವಾಗ ಸರ್ಕಾರ. ಸೊ ಹಾಗಿದ್ರೆ ಈ ಸ್ಮಾರ್ಟ್ ಕಾರ್ಡ್ ನಿಮ್ಗೆ ಯಾವಾಗ ಸಿಗುತ್ತೆ, ಇದನ್ನ ಅರ್ಜಿ ಸಲ್ಲಿಸೋದಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಯಾವಾಗಿನಿಂದ ಚಾಲ್ತಿಯಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನಾನು ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಮೊದಲು ಇದರ ಲಾಭವನ್ನ ನಾನು ತಿಳಿಸ್ಕೊಡ್ತೇನೆ ನಿಮ್ಗೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಒಂದೇ, ಆದ್ರೆ ಇದರ ಹಲವು ಲಾಭಗಳನ್ನ ನೀವು ತಿಳ್ಕೊಳ್ಳಿ. ಇವಾಗ ನೋಡಿ, ಸದ್ಯದಲ್ಲಿ ನೀವು ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬರೋವರೆಗೂ ಪ್ರಯಾಣ ಮಾಡಬಹುದು. ಸೊ ಅದು ಇನ್ನೂ ಪೂರ್ತಿಯಾಗಿ ಅನುಷ್ಠಾನಗೊಂಡಿಲ್ಲ. ಸೊ ಅದಕ್ಕಾಗಿ ನೀವು ಇಲ್ಲಿನ ಆಧಾರ್ ಕಾರ್ಡ್ ಅನ್ನ ಉಪಯೋಗ ಮಾಡಬಹುದು. ಸ್ಮಾರ್ಟ್ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಿದಾಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ನಿಮ್ಗೆ ಸಿಕ್ಕ ನಂತರ ಅವಾಗಿನಿಂದ ನೀವು ಬಸ್ ಪ್ರಯಾಣ ಜೊತೆಗೇನೆ ಮೆಟ್ರೋ ಟ್ರೈನ್ ಕೂಡ ನೀವು ಪ್ರಯಾಣ ಮಾಡಬಹುದು ಬೆಂಗಳೂರಿನಲ್ಲಿ. ನಂತರ ಲೋಕಲ್ ಟ್ರೈನ್ಗಳು ಊರಿಂದ ಊರಿಗೆ ಹೋಗುತ್ತಲ್ಲ, ಅಂತ ಟ್ರೈನ್ಗಳನ್ನ ಕೂಡ ನೀವು ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಟಿಕೆಟ್ ಅನ್ನ ಪಡೆದುಕೋಬಹುದು. ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆನ್ಲೈನ್ ಮುಖಾಂತರ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಕಾಂಗ್ರೆಸ್ಸಿನ ಯಾವುದೇ ಒಂದು ಗ್ಯಾರಂಟಿ ಯೋಜನೆಯ ಲಾಭ ಪಡಿಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇವಾಗ ಯಾರೆಲ್ಲ ಹಣವನ್ನ ಪಡಿತಾ ಇದ್ರು ಗೃಹಲಕ್ಷ್ಮಿ ಯೋಜನೆಯಿಂದ, ಅವರು ಕೂಡ ಮೊದಲು ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರಿನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಸ್ಯಾಂಕ್ಷನ್ ಲೆಟರ್ ಅನ್ನ ತಗೊಂಡಿರ್ತೀರಲ್ವಾ, ಅದೇ ತರ ನೀವು ಈ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೂ ಕೂಡ ಸೇವಾ ಸಿಂಧು ಪೋರ್ಟಲ್ನಲ್ಲೆಲ್ಲ ಸೇವಾ ಸಿಂಧು ಕೇಂದ್ರದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲದಿದ್ದಲ್ಲಿ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು CSC ಸೆಂಟರ್ಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಆದ್ರೆ ಈ ಒಂದು ಅರ್ಜಿಗಳು ಇನ್ನೂ ಪೂರ್ತಿಯಾಗಿ ಶುರು ಆಗಿಲ್ಲ. ಯಾವಾಗ ಶುರು ಆಗುತ್ತೆ ಅಂತನೋ ಅಪ್ಡೇಟ್ಗಳು ನಿಮ್ಗೆ ಬೇಕು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾನು ಈ ಒಂದು ಟಾಪಿಕ್ ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೇನೆ. ನಂತರ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡು ನಿಮ್ಗೆ ಯಾವಾಗ ಸಿಗುತ್ತೆ, ಯಾವಾಗಿನಿಂದ ಜಾರಿ ಬರಬಹುದು, ಯಾವಾಗಿನಿಂದ ಚಾಲತಿಯಲ್ಲಿ ಬರುತ್ತೆ ಅಂತ ಅನ್ನೋದು ತಿಳ್ಕೊಬೇಕು ಅಂತಂದ್ರೆ, ಬಹುಶಃ ಇದು ಮಾರ್ಚ್ ತಿಂಗಳ ಕೊನೆಯ ವಾರದಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಇದು ಜಾರಿ ಬರುವಂತ ಒಂದು ಸಾಧ್ಯತೆಗಳು ಎಲ್ಲ ಮೂಲದಿಂದ ತಿಳಿದು ಬರ್ತಾ ಇದೆ. ನೋಡಿ, ನೀವು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಬೇಕಾದಾಗ ಬೇಕಾಗಿರುವಂತಹ ದಾಖಲೆಗಳು ಅಂತಂದ್ರೆ ಇಲ್ಲೇನು ಜಾಸ್ತಿ ಬೇಕಾಗಿರೋದಿಲ್ಲ. ನಿಮ್ಮ ಒಂದು ಫೋಟೋ ಬೇಕಾಗಿರುತ್ತೆ, ಪಾಸ್ಪೋರ್ಟ್ ಸೈಜ್ ಒಂದು. ನಂತರ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಬೇಕಾಗಿರುತ್ತೆ. ಸದ್ಯದಲ್ಲಿ ನೀವು ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಆಧಾರ್ ಬೇಸ್ಡ್ ಸರ್ವಿಸ್ನೇ ಇರುತ್ತೆ ಹೊರತು ಬೇರೆ ಇನ್ಯಾವುದು ದಾಖಲೆಗಳು ಬೇಕಾಗಿರೋದಿಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇಲ್ಲಿ ಯಾವುದು ಇನ್ನು ಖಚಿತವಾಗಿರೋದಿಲ್ಲ. ನಾವು ಅನ್ಕೋಬಹುದು ಇಷ್ಟೆಲ್ಲ ದಾಖಲೆಗಳನ್ನ ಕೊಡಬಹುದು ಅಂತ ಹೇಳಿ. ಯಾಕೆಂತಂದ್ರೆ ಇವಾಗ ನೀವು ಪ್ರೆಸೆಂಟ್ ಆಧಾರ್ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ಪ್ರಯಾಣ ಮಾಡ್ತಾ ಇದ್ದೀರಲ್ವಾ, ಸೊ ಇದು ಆಧಾರ್ ಹಸ್ತಾಕ್ಷರದಿಂದ, ಈ ಸೈನ್ ದಿಂದ ಈ ಒಂದು ಅರ್ಜಿ ಸಲ್ಲಿಕೆ ಆಗುವಂತದ್ದು. ಸೊ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ನಿಮ್ಗೆ ಕೈಗೆ ಸಿಕ್ಕ ತಕ್ಷಣ ಬಸ್ ಅಷ್ಟೇ ಅಲ್ಲದೇನೆ ಮೆಟ್ರೋ ಟ್ರೈನು, ಊರಿಂದ ಊರಿಗೆ ಅಡ್ಡಾಡೋ ಲೋಕಲ್ ಟ್ರೈನ್ಗಳು ಕೂಡ ನೀವು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡಿನ ಲಾಭವನ್ನ ಪಡಿಬಹುದು. ಇವನ್ನ ಕೂಡ ನೀವು ಪ್ರಯಾಣ ಮಾಡಬಹುದು. ವೀಕ್ಷಕರೇ, ಇಷ್ಟು ಈ ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.